ಬೇಪಾಮ ಏನಿದು ಅಂದ್ಕೊಂಡ್ರ ಬೆಂಗಳೂರು ಫಲಹಾರ ಮಂದಿರ ಅಂತೇಳಿ ಮತ್ತೆ ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು, ಏನಪ್ಪ ಇದು ಇಷ್ಟೊಂದು ಜನ ನಿಂತಿದ್ದಾರೆ ಅಂತೇಳಿ. ಹೌದು ಬಂಧುಗಳೇ, ಜಯನಗರದಲ್ಲಿ ಬೆಂಗಳೂರು ಫಲಹಾರ ಮಂದಿರ ಅಂತೇಳಿ ಹೊಸ ಹೋಟೆಲ್ ಪ್ರಾರಂಭವಾಗಿದೆ. ಇದು ಪ್ರಾರಂಭವಾಗಿದ್ದು ಫೆಬ್ರವರಿ 27, 2026 ಅಂದರೆ ಕೇವಲ 2-3 ದಿನ ಆಗಿದೆ ಅಷ್ಟೇ ಇದು ಪ್ರಾರಂಭವಾಗಿ. ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತೇಳಿ, ಸಿಕ್ಕಾಬಟ್ಟೆ ಜನ ನಿಂತಿದ್ದಾರೆ ಹೋಟೆಲ್ ಮುಂದೆ. ಇದು ಹೆಸರೇ ಡಿಫ್ರೆಂಟ್ ಆಗಿದೆ, ಬೇಪಾಮ ಅಂತೇಳಿ, ಅಂದರೆ ಬೆಂಗಳೂರು ಫಲಹಾರ ಮಂದಿರ ಅಂತೇಳಿ ಹೋಟೆಲ್ ಹೊಸದಾಗಿ ಪ್ರಾರಂಭವಾಗಿದೆ. ಅಲ್ಲಿ ಏನು ಸಿಕ್ಕಾಬಟ್ಟೆ ಜನವೋ ಜನ. ಹೊಸದಾಗಿ ಪ್ರಾರಂಭವಾಗಿರುವ ಬೇಪಾಮ ಅಂದರೆ ಬೆಂಗಳೂರು ಫಲಹಾರ ಮಂದಿರ ಹೋಟೆಲ್ನಲ್ಲಿ ನಿಮಗೆ ಒಂದು 10-12 ಐಟಮ್ ಅಷ್ಟೇ ಸಿಗೋದು. ಅಂದರೆ ದೋಸೆ ಐಟಮಲ್ಲಿ ಬಂದರೆ ನಿಮಗೆ ಬೆಣ್ಣೆ ಮಸಾಲ ದೋಸೆ, ಬೆಣ್ಣೆ ಪ್ಲೈನ್ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ ಸಿಗುತ್ತೆ. ಅದೇ ರೀತಿ ಇಡ್ಲಿ ವಡಾ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಇಡ್ಲಿ ವಡಾ ಡಿಪ್ ಮಾಡಿರೋದಂತೂ ಭಾಳ ಫೇಮಸ್ಸು, ಭಾಳಷ್ಟು ಜನ ತಿಂತಾರೆ. ದೋಸೆ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಈ ಹೋಟೆಲ್ ಬಗ್ಗೆ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಿಮಗೆ ಖಾರ ಬಾತು, ಕೇಸರಿ ಬಾತು, ರೈಸ್ ಬಾತ್ ಸಿಗುತ್ತೆ, ಮತ್ತು ಸಾವಿಗೆ ಬಾತ್ ಕೂಡ ಇರುತ್ತೆ. ಇಷ್ಟು ಐಟಮ್ಗಳು ಮೇನ್ ಆಗಿರುತ್ತೆ. 1-2 ಐಟಮ್ಗಳು ಚೇಂಜ್ ಆಗ್ಬೋದು. ರೇಟ್ ಏನು ಜಾಸ್ತಿ ಇಲ್ಲ. ನಿಮಗೆ ಮಸಾಲೆ ದೋಸೆ 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 80 ರೂಪಾಯಿನೇ ಹೈಯೆಸ್ಟು. ಈ ಅಡ್ರೆಸ್ ಎಲ್ಲಪ್ಪ ಇದು ಹೋಟೆಲ್ ಅಂತ ಹೇಳಿದ್ರೆ ನಿಮಗೆ ಕಹಳೆ ಬರುತ್ತಲ್ಲ, ಕಹಳೆ ಪಕ್ಕದಲ್ಲೇ ಬರುತ್ತೆ. ಅಂದರೆ ಜಯನಗರದ 10th ಮೈನ್ ರೋಡು 4th ಬ್ಲಾಕ್ ಅಲ್ಲಿ ಬರುತ್ತೆ. ನಿಮಗೆ ಕಹಳೆ ಗೊತ್ತಿರುತ್ತೆ, ಅದ್ರ ಪಕ್ಕನೇ ಬರುತ್ತೆ ಬೆಂಗಳೂರು ಫಲಹಾರ ಮಂದಿರ ಅಂತೇಳಿ. ನಿಮಗೆ ಹೊರಗಡೆ ಎಲ್ಲ ತೋರಿಸ್ತೆ, ಒಳಗಡೆ ತೋರಿಸ್ತೀನಿ ಬನ್ನಿ. ನಾನು ಹೋಗಿದ್ದ ದಿವಸ ಅವತ್ತು March 1, 2026 ಸಂಡೇ ಆಗಿತ್ತು. ಸಿಕ್ಕಾಬಟ್ಟೆ ಜನ ಅಂದರೆ ಸಿಕ್ಕಾಬಟ್ಟೆ ಜನ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟೋಕನ್ ತಗೊಳ್ಳೋದಕ್ಕೆ, ಸ್ಲಿಪ್ ತಗೊಳ್ಳೋದಕ್ಕೆ ಕ್ಯೂ ನಿಂತಿದ್ದಾರೆ. ಸಿಕ್ಕಾಬಟ್ಟೆ ಜನ ಕ್ಯೂ ನಿಂತಿದ್ದಾರೆ. ಕ್ಯೂ ನಿಂತ್ಕೊಂಡು ಏನೇನು ಬೇಕೋ ಐಟಮ್ಸ್ಗಳೆಲ್ಲ ತಗೊಳ್ತಾ ಇದ್ರು. ಅದು ಸ್ಟಾರ್ಟ್ ಆಗಿಬಿಟ್ಟು ಇನ್ನೂ 3rd ಡೇ ಆಗಿತ್ತು. ಸಿಕ್ಕಾಬಟ್ಟೆ ಜನ ಇದ್ದರು. ಒಳಗಡೆ ಹೋಟ್ಲೇನಂತ ದೊಡ್ಡದಾಗಿಲ್ಲ, ಸಿಂಪಲಾಗಿ ಸಣ್ಣದಾಗಿದೆ, ಬಟ್ ಚೆನ್ನಾಗಿದೆ. ಸ್ವಲ್ಪ ಜಾಗ ಇಕ್ಕಟ್ಟು ಅನಿಸುತ್ತೆ, ಯಾಕಂದರೆ ಸಿಕ್ಕಾಬಟ್ಟೆ ಜನ ನಿಂತ್ಬಿಟ್ಟು ಐಟಮ್ಗಳನ್ನ ತಗೊಳ್ತಾ ಇದ್ರು. ಅಲ್ಲಿ ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ನಿಂತಿದ್ದಾರೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ. ನಾನು ಹೋಗಿದ್ದೀನಂತೂ ಸಿಕ್ಕಾಬಟ್ಟೆ ಜನ ಅಂದರೆ ಜನ ಐಟಮ್ಸ್ಗೋಸ್ಕರ ಕಾಯ್ತಾ ಇದ್ರು. ನಾನು ಲೈವ್ ಆಗಿ ನಿಮ್ಗೆ ತೋರಿಸ್ಬಿಡ್ತೀನಿ ಹೇಗಿತ್ತು ಅವತ್ತು ನಾನು ಹೋದಾಗ. ಸಿಕ್ತಾ ದೋಸೆ ದೋಸೆ ಸಿಕ್ತಾ ಕಾದು ಕಾದು ದೋಸೆ ಸಿಕ್ತಾ. ಮೇಡಮ್ ದೊಡ್ಡ ಬಿಲ್ಲಲ್ಲಿ ದೊಡ್ಡ ತಿಂತದೆ ಇಲ್ವಾ? ನೋಡಿ ಮೇಡಮ್, ಸಾಂಬಾರ್ ಹಾಕಿ, ಸಾಂಬಾರ್ ಹಾಕೋದು, ಸಾಂಬಾರ್ ಹಾಕೋದು. ಹೊಸ ಹೋಟೆಲ್ ಅಲ್ವಾ, ಸಿಕ್ಕಾಬಟ್ಟೆ ಜನ ಅಂದರೆ ಜನ. ಅವತ್ತು ಐಟಮ್ ತಿಂತಾ ಇದ್ರಲ್ಲ, ದೋಸೆ, ಇಡ್ಲಿ, ವಡೆ ತಿಂತಿದ್ದವರು ಸಾಂಬಾರು ಮತ್ತು ಚಟ್ನಿ ಬೇಕಾಗಿತ್ತು. ಅವ್ರು ನೋಡಬೇಕಿತ್ತು, ಸಾಂಬಾರು ಹಾಕಿ ಚಟ್ನಿ ಹಾಕಿ ಅಂತೇಳಿ ಪಾಪ ತಿಂತಿರೋರು ಎಷ್ಟೊತ್ತು ಕಾಯ್ತಾ ಇದ್ರು ಅಂದರೆ ಅವರು ಅದನ್ನು ಹಾಕ್ಸ್ಕೊಳ್ಳೋದಕ್ಕೆ ಭಾಳ ಕಾಯ್ತಾ ಇದ್ರು. ಅಷ್ಟು ರಶ್ ಇತ್ತು, ಸಿಕ್ಕಾಬಟ್ಟೆ ಜನವೋ ಜನ. ಹೋಟೆಲ್ನಲ್ಲಿ ಸೆಲ್ಫ್ ಸರ್ವಿಸ್ ಇತ್ತು, ಅಂದರೆ ಸ್ವಸಹಾಯ ಪದ್ಧತಿ. ನೀವೇನು ಐಟಮ್ಸ್ ಅಂತ ಬಿಲ್ ತೊಗೊಂಡ್ಮೇಲೆ ನೀವೇ ಕಾರ್ಡ್ ಬಿಟ್ಟು ಐಟಮ್ಸ್ ತೊಗೊಳ್ಬೇಕು. ಆ ಐಟಮ್ಸ್ ಕೊಡೋದೇ ಹೋಟೆಲ್ನವ್ರಿಗೆ ಕಷ್ಟ ಆಗ್ತಿತ್ತು, ಅಷ್ಟೊಂದು ಜನ ಬಂದಿದ್ದರು. ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆಗಂತೂ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇತ್ತು. ನೋಡ್ಬೋದು, ಅಲ್ಲಿ ಬಿಲ್ ತೊಗೊಂಡಿರೋರಿಗೆ ಅವ್ರಿಗೆಲ್ಲ ನಂಬರ್ ಕೊಟ್ಟಿದ್ರು, ರಿಸಿಪ್ಟ್ ನಂಬರ್ ಇರುತ್ತೆ. ಆ ರಿಸಿಪ್ಟ್ ನಂಬರು ಕೂಗ್ತಾ ಇದ್ರು, ಅಂದರೆ ಸೀರಿಯಲ್ ಪ್ರಕಾರ ಕೊಡ್ತಾ ಇದ್ರು. ಯಾರ್ಯಾರು ಫಸ್ಟ್ ಕೊಟ್ಟಿರ್ತಾರೋ ಅವರಿಗೆ ಫಸ್ಟ್ ಸರ್ವಿಸ್ ಮಾಡ್ತಾ ಇದ್ರು. ಅದರಲ್ಲೂ 1-2-3 ಮಿಸ್ ಆಗ್ತಾ ಇತ್ತು, ಕೂಗ್ತಾ ಇದ್ರು. ಸಖತ್ ಅಂದರೆ ಸಖತ್ ಡಿಮ್ಯಾಂಡ್ ಇತ್ತು ಮಸಾಲೆ ಮತ್ತು ಬೆಣ್ಣೆ ಮಸಾಲೆ ದೋಸೆಗೆ. ಅದೇ ರೀತಿಯಾಗಿ ಇಡ್ಲಿ, ವಡೆ, ಉದ್ದಿನೊಡೆ, ಡಿಪ್ ಮಾಡಿರುವಂಥ ಇಡ್ಲಿ ಮತ್ತು ಉದ್ದಿನೊಡೆ ಅದು ಕೂಡ ಭಾಳ ಡಿಮ್ಯಾಂಡ್. ಹೋಟೆಲ್ ಟೈಮಿಂಗ್ಸ್ ಹೇಳ್ಬಿಡ್ತೀನಿ. ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ, ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರತಿದಿನ ಓಪನ್ ಇರುತ್ತೆ, ರಜೆ ಇರೋದಿಲ್ಲ. ಅವ್ರು ಯಾವ್ದಾರ ಇಂಪಾರ್ಟೆನ್ಸ್ ಇದ್ದರೆ ಅವಾಗ ಮಾತ್ರ ರಜೆ. ಮಸಾಲ ದೋಸೆಗಂತೂ ಸಖತ್ ಡಿಮ್ಯಾಂಡ್ ಇತ್ತು, ಕಂಟಿನ್ಯೂ ಆರ್ಡರ್ಸ್ ಬರ್ತಾನೆ ಇತ್ತು. ಮಸಾಲ ದೋಸೆ ಹಾಕ್ತಾನೆ ಇದ್ರು, ಕೊಡ್ತಾನೆ ಇದ್ರು. ನಾವೆಲ್ಲ ಚಿಕ್ಕವರಿದ್ದಾಗ ಹಾಡ್ತಾ ಇದ್ವಲ್ಲ ಪದ್ಯ, 1-2 ಬಾಳೆಲೆ 2 ಅಂತ. ಈ ರೀತಿಯಾಗಿ ಕನ್ನಡದ ವರ್ಡ್ಸ್ಗಳೆಲ್ಲ ಗೋಡೆ ಮೇಲೆ ಬರ್ತಿತ್ತು. ಹೋಟೆಲ್ ಒಳಗಡೆ ಚಿಕ್ಕದಿದ್ರು ಕೂಡ ಚೆನ್ನಾಗಿ ಎಲ್ಲ ಕಡೆ ಬರೆದಿದ್ರು. ಈ ಪದ್ಯ ಮಾತ್ರ ಭಾಳ ಎಲ್ಲರಿಗೂ ಗಮನ ಹರಿಸ್ತಾ ಇತ್ತು. ಅದೇ ರೀತಿ ಬೇಪಾಮ ಅಂತೇಳಿ ಇನ್ನೊಂದು ಕಡೆ ಬರ್ತಿತ್ತು ಗೋಡೆಗೆ, ಅದು ಕೂಡ ಅಷ್ಟೇ ಭಾಳ ಗಮನ ಹರಿಸ್ತಾ ಇತ್ತು. ಚಿಕ್ಕದಾಗಿದ್ರು ಹೋಟೆಲ್ಲು, ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕಂದರೆ ಕನ್ನಡದ ಪದಗಳು ಅಲ್ಲಿ ತುಂಬಿತ್ತು. ತಿಂಡಿ ತಿಂದಂತ ಜನರಲ್ಲೇ ಕೇಳೋಣ ಬನ್ನಿ. ಹೊಸ ಹೋಟೆಲ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೊಸದಾಗಿ ಓಪನ್ ಆಗಿದೆ ಬೆಂಗಳೂರು ಫಲಹಾರ ಮಂದಿರ ಅಂತೇಳಿ. ಏನು ತಗೊಂಡ್ರಿ ಸರ್? ಇಡ್ಲಿ ವಡೆ ಸಾಂಬಾರು ತುಂಬ ಚೆನ್ನಾಗಿದೆ. ಹಾಂ, ಇಡ್ಲಿ ವಡೆ ಸಾಂಬಾರು ತುಂಬ ಚೆನ್ನಾಗಿದೆ. ದೋಸೆನೂ ಹೇಳಿದ್ದೀವಿ, ಬರಬೇಕು. ಬಟ್ ಸಿಕ್ಕಾಪಟ್ಟೆ ರಶ್ ಇದೆ, ಅದೇ ಪ್ರಾಬ್ಲಮ್ ಆಗಿದೆ. ಫುಲ್ ರಶ್, ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತ್ಕೋಬೇಕಿಲ್ಲ. ಹಾಂ, ಅದು ನೋಡಿ ಸಿಕ್ಕಾಪಟ್ಟೆ ಜನ ಇದೆ. ಟೇಸ್ಟ್ ಇದೆಯಾ ಸರ್ ಇದು? ತುಂಬ ಚೆನ್ನಾಗಿದೆ. ಓಕೆ.
ಹೇಗಿದೆ ಸರ್ ಟೇಸ್ಟ್ ಮಾಡಿದ್ರಾ? ತುಂಬಾ ಚೆನ್ನಾಗಿದೆ. ಇನ್ನು ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಹೊತ್ತು ಇದೆಲ್ಲ ಚೆನ್ನಾಗಿದೆ. ಖಾರ ರಶ್ ನೋಡಿದ್ರೆ ಗೊತ್ತಾಗ್ತದೆ. ದೋಸೆ ಸಿಕ್ಕಿಲ್ಲ ಅಂತ ನಿಮ್ಮ ಫ್ರೆಂಡ್ಸ್ ಹೇಳ್ತಾವ್ರೆ. ಬರುತ್ತೆ ತುಂಬಾ ರಶ್ ಇದೆ ಅದಕ್ಕೆ. ಅದು ಖಾಲಿ ಆಗ್ಬೇಕಲ್ಲ. ಓಕೆ ನಿಮಗೆ ಯಾವ್ಯಾವ ಐಟಮ್ ಬೇಕು ಅಂತೇಳಿ ನೀವು ಟೋಕನ್ ತೊಗೋಬೇಕು ಅಂದರೆ ಕ್ಯೂ ನಿಂತ್ಕೊಂಡ್ಬಿಟ್ಟು ಬಿಲ್ ಹಾಕ್ಸಿ ಟೋಕನ್ ತೊಗೋಬೇಕು. ಎಷ್ಟು ಜನ ನಿಂತಿದ್ದಾರೆ ನೋಡಿ ಕ್ಯೂ ಹೊರಗಡೆ, ಸಿಕ್ಕಾಬಟ್ಟೆ ಜನ ನಿಂತಿದ್ದಾರೆ ಅಂದರೆ ಬಿಲ್ ತಗೊಳ್ಳೋದಕ್ಕೆ. ಅದೇ ರೀತಿಯಾಗಿ ಹೋಟೆಲ್ ಒಳಗೆ ಸಿಟ್ಟಿಂಗ್ ಇಲ್ಲ, ಜಾಗ ಕಡಿಮೆ ಇದೆ. ಭಾಳಷ್ಟು ಜನ ತಿಂಡಿಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಹೊರಗಡೆ ಟೇಬಲ್ಗಳು ಇಟ್ಟಿದ್ದಾರೆ, ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ನೀವು ತಿನ್ಬೋದು. ಮರ ಕೂಡ ಇದೆ. ನೀವು ಕಹಳೆ ಗೊತ್ತಲ್ವಾ, ಕಹಳೆ ಪಕ್ಕನೇ ಬರೋದು ಬೇಪಾಮ ಬೆಂಗಳೂರು ಫಲಹಾರ ಮಂದಿರ. ಹಾಗಾಗಿ ಇಲ್ಲಿ ಹೊರಗಡೆ ಬಂದುಬಿಟ್ಟು ಭಾಳಷ್ಟು ಜನ ಇಲ್ಲೇ ತಿಂತಾ ಇದ್ರು. ಎಲ್ಲ ಬ್ಯಾಚ್ ಬಂದ್ಬಿಟ್ಟಿದ್ದೀರಾ ಫ್ರೆಂಡ್ಸ್? ಹೇಗಿದೆ ತಿಂಡಿ? ಟೇಸ್ಟ್ ಮಾಡಿದ್ರಾ? ಚೆನ್ನಾಗಿದೆಯಾ? ಏನು ತೊಗೊಂಡಿದ್ದೀರಲ್ಲ? ಇಡ್ಲಿ, ರವಾ ಇಡ್ಲಿ, ದೋಸೆ ರಶ್ ಇದೆಯಲ್ಲ ಭಾಳ. ಬರ್ಬೇಕು. ಇಡ್ಲಿ ಅದು ಹೆಂಗಿದೆ? ಇಡ್ಲಿ ವಡೆ ಅದು ಚೆನ್ನಾಗಿದೆಯಾ? ನಮಸ್ಕಾರ ಸರ್. ನಮಸ್ಕಾರ ಸರ್, ಬೆಂಗಳೂರು ಫಲಹಾರ ಮಂದಿರ ಅಂತ ಹೊಸದಾಗಿ ಓಪನ್ ಆಗಿದೆ ಹೋಟೆಲ್ಲು. ತಿಂಡಿ ಏನು ತೊಗೊಂಡ್ರಿ ಸರ್? ಇವತ್ತು ಇಡ್ಲಿ, ರವೆ ಇಡ್ಲಿ, ವಡಾ ಮತ್ತು ಮಸಾಲೆ ದೋಸೆ ಫಸ್ಟ್ ಟೈಮ್ ಬಂದಿರೋ ಓಪನ್ ಆಗಿದೆ. ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. 27th ಓಪನ್ ಆಗಿದೆ. ಓಕೆ 3 days ಆಗಿದೆ. 2 days. ಜಯನಗರ ಏನು ಹೊಸ ಅದು ಶುರು ಆದ್ರೇನು ಬಂದ್ಬಿಡ್ತೀವಿ. ಹೌದಾ? ಚೆನ್ನಾಗಿದೆ. ಎಲ್ಲ ನಿಮ್ಮ ಟೀಮಾ ಸರ್? ಹೌದು, ಎಲ್ಲ ನಮ್ಮ ಟೀಮೇ ಸರ್. ಎಲ್ಲ ಲೆಜೆಂಡ್ಸು. ಹೇಗಿದೆ ಸರ್ ದೋಸೆ? ಟೇಸ್ಟ್ ಮಾಡಿದ್ದೀರಾ? ತುಂಬ ಚೆನ್ನಾಗಿದೆ. ತಿಂತಾ ಇದೀವಿ ಮಸಾಲೆ ದೋಸೆ. ಆಲ್ ಗುಡ್, ಥ್ಯಾಂಕ್ ಯು. ಇಲ್ಲ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ದೋಸೆಗೆಲ್ಲ ಕಾಯ್ತಾ ಇದ್ದೀರಾ ಸರ್? ಎಸ್ ಓಕೆ, ಥ್ಯಾಂಕ್ ಯು. ಹೇಗಿದೆ ತಿಂಡಿ ಎಲ್ಲ? ಹೇಗಿದೆ? ಚೆನ್ನಾಗಿದೆ. ಏನು ತಗೊಂಡ್ರಿ? ಮಸಾಲೆ ದೋಸೆ ಟೇಸ್ಟ್ ಇದೆಯಾ? ಚೆನ್ನಾಗಿ. ಮತ್ತೆ ಇಡ್ಲಿ ಸಾಂಬಾರು ಅದೆಲ್ಲ? ಇಡ್ಲಿ ತಿಂದ್ವಿ. ಇಡ್ಲಿ ಚೆನ್ನಾಗಿದೆ. ಇಡ್ಲಿ ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಎಲ್ಲ? ದೋಸೆ ಬೆಣ್ಣೆ ರೋಸ್ಟು ಸೂಪರ್ ಇದೆಯಾ? ಸೂಪರ್ ಆಗಿದೆ. ಕೆಂಪು ಚಟ್ನಿ ಲೈಟಾಗಿ ಹಚ್ಚಿರೋದ್ರಿಂದ ಒಳ್ಳೆ ರುಚಿ. ಜಾಸ್ತಿ ಹಚ್ಚಿ ಕುಡ್ದು ಲೈಟಾಗಿ ಹಚ್ಚಿರೋದು ಚೆನ್ನಾಗಿದೆ. ಒಳಗಡೆ ಜಾಗ ಇಲ್ಲ ಅಂದರೆ ಸಿಟ್ಟಿಂಗ್ ಕುತ್ಕೊಂಡು ತಿನ್ನೋದಕ್ಕೆ ಜಾಗ ಇಲ್ಲ. ನೀವೇನಪ್ಪ ಅಂತಂದರೆ ಒಂದು ಸೈಡು ಒಂದು 4 ಚೇರ್ ಹಾಕಿದ್ದಾರೆ ಕುತ್ಕೊಳ್ಳೋದಕ್ಕೆ. ಅದು ಬಿಟ್ಟರೆ ಗೋಡೆಗೆ ಅಂತಂದರೆ ಟೇಬಲ್ ಮಾಡಿದ್ದಾರೆ. ಅಂದರೆ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ನೀವು ತಿನ್ಬೋದು. ಅದು ಕೂಡ ಒಂದು 8 ರಿಂದ 10 ಜನ ತಿನ್ಬೋದು ಅಷ್ಟೇ. ಅಲ್ಲಿ ಭಾಳ ಜಾಗ ಚಿಕ್ಕದಾಗಿದೆ. ಭಾಳಷ್ಟು ಜನ ಹೊರಗಡೆನೇ ಬಂದು ತಿಂತಾರೆ. ಗೋಡೆಯಲ್ಲಿ ನಿಂತ್ಕೊಂಡು 8 ರಿಂದ 10 ಜನ ಮಾತ್ರ ತಿನ್ಬೋದು ಅಷ್ಟೇ. ಫುಲ್ ರಶ್ ಇದೆಯಲ್ಲ? ಅದೇ ಸಿಂಗಲ್ ಇಡ್ಲಿ ವಡೆ ತೊಗೊಂಡ್ವಿ. ಕೇಸರಿ ಬಾತು, ಚೌಚೌ ಬಾತು, ದೋಸೆ ಹೇಳಿದ್ವಿ. ದೋಸೆ ಇನ್ನು ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಕ್ರೌಡ್ ಇದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದು ನೋಡೋದು ಅದು ಸೀರಿಯಲ್ ಪ್ರಕಾರ ಕೊಡ್ತಿಲ್ಲ ಅಂತ ಹೌದು, ಕ್ರೌಡ್ ಇದೆ. ಅಬ್ವಿಯಸ್ಲಿ ಇದ್ದೇ ಇರುತ್ತೆ. ಹೇಗಿದೆ ಇಡ್ಲಿ? ಸಾಂಬಾರ್ ಎಕ್ಸಲೆಂಟ್ ಇದೆ. ಸಾಂಬಾರು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೊ ಚೌಚೌ ಬಾತ್ ನಾಟ್ ರೀಚಬಲ್ ಅಷ್ಟಿಲ್ಲ, ಬಟ್ ಅಷ್ಟಿಲ್ಲ. ಇದು ಚೆನ್ನಾಗಿದೆ. ಇನ್ನು ದೋಸೆ ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಬೇಕು. ಹೇಳ್ತೀನಿ ಅಂತ ಹೇಳಿದ್ರೆ ಸರ್. ಗುರು ಸರ್ ಹೇಳಿ. ದೋಸೆ ಚೆನ್ನಾಗಿದೆ. ಎಲ್ಲ ಸೂಪರ್ ಸರ್. ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಬೆಣ್ಣೆ ದೋಸೆ ಹಂಗೆ ಬರೋದೇ ಕಷ್ಟ. ಬರೋದೇ ಕಷ್ಟ. ಎಲ್ಲ ತಿಂದ್ರೆ ತುಂಬ ಇಕ್ಕಟ್ಟು ಅದು ಬಿಟ್ಟರೆ ತಿಂಡಿ ಎಲ್ಲ ಚೆನ್ನಾಗಿದೆ. ನಾನು ಕೂಡ ಇಡ್ಲಿ, ಉದ್ದಿನವಡೆ ಮತ್ತು ಬೆಣ್ಣೆ ಮಸಾಲೆ ದೋಸೆ ತಗೊಂಡೆ. ನೋಡಿ, ಇದು ಇಡ್ಲಿ ಡಿಪ್ ಮಾಡಿಸಿದ್ದೀನಿ. ಇಡ್ಲಿ ಸಾಂಬಾರು ಅಲ್ಲಿ ತರೋದೇ ಕಷ್ಟ. ಸಿಕ್ಕಾಬಟ್ಟೆ ಜನ ಇದ್ದಾರೆ. ಫುಲ್ ರಶ್ ಇದೆ. ಇದು ಡಿಪ್ ಮಾಡ್ಕೊಂಡು ಹೋಗಿದ್ದೀನಿ. ಅದೇ ರೀತಿಯಾಗಿ ವಡೆ ತೊಗೊಂಡಿದ್ದೀನಿ, ಉದ್ದಿನವಡೆ. ಅದು ಅಷ್ಟೇ ಡಿಪ್ ಮಾಡಿದ್ದೀನಿ. ಟೇಸ್ಟ್ ಮಾಡಿ ನೋಡೋಣ ಇವಾಗ. ಫಸ್ಟಿಗೆ ಇಡ್ಲಿ ನೋಡೋಣ. ಸಾಂಬಾರು ಚೆನ್ನಾಗಿದೆ. ಸಾಂಬಾರು ಚೆನ್ನಾಗಿದೆ. ಚೆನ್ನಾಗಿದೆ ಇಡ್ಲಿ ಎಲ್ಲ ಡಿಪ್ ಮಾಡೋದು. ಸಾಂಬಾರಿಗೆ ಸಖತ್ ಟೇಸ್ಟ್ ಇದೆ. ಇಲ್ಲಿ ವಡೆ ನೋಡೋಣ. ಇದು ಉದ್ದಿನ ವಡೆ ಡಿಪ್ ಮಾಡಿಸಿದ್ದೀನಿ. ನೋಡಿ, ಚಟ್ನಿ ಬೇಕಿದ್ರೆ ಚಟ್ನಿನ ಹಾಕ್ಕೊಂಡು ಉದ್ದಿನ ವಡೆ ಟೇಸ್ಟ್ ನೋಡ್ಬೇಡ. ಚೆನ್ನಾಗಿದೆ. ಡಿಪ್ ಮಾಡಿಸಿರೋದೆ ಚೆನ್ನಾಗಿದೆ. ಅದು ಚಟ್ನಿ ಹಾಕ್ಕೊಬೋದು. ಡಿಪ್ ಮಾಡಿ ಚಟ್ನಿ. ಚಟ್ನಿ ಕೂಡ ಚೆನ್ನಾಗಿದೆ. ಚಟ್ನಿ ಟೇಸ್ಟ್ ಇದೆ ನೋಡಿ. ಮಸಾಲೆ ದೋಸೆ
ಅಂತ ಇದ್ದೀರಾ. ಬೆಂಗಳೂರು ಮಸಾಲ ದೋಸೆನೇ. ದೋಸೆಗೆಲ್ಲ ಕೆಂಪು ಚಟ್ನಿ ಹಚ್ಚಿದ್ದಾರೆ. ಇಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟಿದ್ದಾರೆ, ಚಟ್ನಿ ಇದೆ. ಬನ್ನಿ ಮಸಾಲ ದೋಸೆ ಟ್ರೈ ಮಾಡೋಣ. ಸುಡ್ತಾ ಇದೆ. ಚೆನ್ನಾಗಿದೆ ದೋಸೆ ನೋಡಿ. ಆಲೂಗಡ್ಡೆ ಪಲ್ಯ ವಿತ್ ಗಟ್ಟಿ ಚಟ್ನಿ. ದೋಸೆ ಎಷ್ಟು ಚೆನ್ನಾಗಿದೆ. ಹೋಟೆಲ್ ಟೈಮಿಂಗ್ಸ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ, ಅದೇ ರೀತಿಯಾಗಿ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ಇರುತ್ತೆ. ಎಲ್ಲ ದಿನ ಇರುತ್ತೆ. ಅವ್ರ ಜನರ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದ್ರೆ ಮಾತ್ರ ಅವಾಗ ರಜಾ ಮಾಡ್ತಾರೆ, ಇಲ್ಲಾಂದ್ರೆ ಪ್ರತಿದಿನನೂ ಹೋಟೆಲ್ ತೆರೆದಿರುತ್ತೆ. ಇದೇನಪ್ಪ ಇದು ಬೇಪಾಮ ಬೆಂಗಳೂರು ಫಲಹಾರ ಮಂದಿರದಿಂದ ಕಹಳೆಗೆ ಬಂದ್ಬಿಟ್ಟೆ ಅಂತ ತಿಳ್ಕೊಂಡಿದ್ದೀರಾ? ಹೌದು ಬಂಧುಗಳೇ, ಕಹಳೆ ಪಕ್ಕನೆ ಬರೋದಿದು ಬೇಪಾಮ ಬೆಂಗಳೂರು ಫಲಹಾರ ಮಂದಿರ. ಹಾಗಾಗಿ ನೀವು ಅಲ್ಲಿ ತಿಂಡಿ ಮಾತ್ರ ಸಿಗೋದು ಹೋಟೆಲಲ್ಲಿ. ತಿಂಡಿ ತಿಂದ ನಂತರ ನೀವು ಇಲ್ಲಿ ಕಹಳೆ ಗೊತ್ತಲ್ವಾ, ಬಹಳಷ್ಟು ಜನ ಕಹಳೆಗೆ ಬಂದಿರ್ತೀರಾ, ನೋಡಿರ್ತೀರಾ. ಅಂದ್ರೆ ನಮ್ಮ ತಾತ ಮುತ್ತಾತ ಅವ್ರಿಗೂ ಬಳಸ್ತಿದ್ದಂಥ ವಸ್ತುಗಳೆಲ್ಲ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಸಿಗೋದು ಕಾಫಿ ಐಟಮ್ಸ್ ಮತ್ತು ಟೀ ಐಟಮ್ಸ್, ಮತ್ತೆ ಇನ್ನು ಅದರ ಡ್ರಿಂಕ್ಸ್ ಐಟಮ್ಸ್ ಕೂಡ ಸಿಗುತ್ತೆ. ಒಟ್ಟು ಇಲ್ಲಿ ಲಿಕ್ವಿಡ್ ಐಟಮ್ ಮಾತ್ರ ಸಿಗೋದು. ನಿಮಗೆ ತಿಂಡಿ ಪಕ್ಕ ತಿಂದಾದ್ಮೇಲೆ ನೀವು ಕಹಳೆಗೆ ಬಂದ್ಬಿಟ್ಟು ಇಲ್ಲಿ ಒಳ್ಳೆ ಕಾಫಿ ಕುಡಿಬೋದು. ಕಹಳೆಯಲ್ಲಿ ನಿಮಗೆ 40 ರೂಪಾಯಿಂದ ಕಾಫಿ ಸ್ಟಾರ್ಟ್ ಆಗುತ್ತೆ. ಮಾಮೂಲು ಕಾಫಿ ನಿಮಗೆ 40 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಕಾಫಿ ಅಥವಾ ಟೀನ ನೀವು ಕುಡಿಬೋದು. ಇಲ್ಲಿ ಕಹಳೆಯಲ್ಲಿ ಫಸ್ಟ್ ಟೈಮ್ ಬಂದವರು 1 ಅವರ್ 2 ಅವರ್ ಅಂತೂ ಸ್ಪೆಂಡ್ ಮಾಡ್ತಾರೆ. ನಂತರ ಬಹಳಷ್ಟು ಸಲ ಬಂದವರು ಇಲ್ಲಿ ಕಹಳೆಯಲ್ಲಿ ಬಂದ್ಬಿಟ್ಟು ಕಾಫಿ ಕುಡಿತಾರೆ. ಒಳಗಡೆ ಕುತ್ಕೊಂಡಾರ ನೀವು ಕಾಫಿ ಕುಡಿಬೋದು, ಇಲ್ಲ ಅಂತಂದ್ರೆ ಹೊರಗಡೆನಾರ ಕುಡಿಬೋದು. ಒಳಗಡೆನೂ ತುಂಬಾ ಜಾಗ ಇದೆ, ಸಖತ್ತಾಗಿದೆ. ಒಂದು ಹಳೇ ಮನೆ, ಒಂದು ಹಿಸ್ಟಾರಿಕಲ್ ಅಂದ್ರೆ ಹಳೇ ಮನೆಯನ್ನೇ, ಒಂದು 100 ವರ್ಷದ ಮನೆಯನ್ನೇ ಇವರು ಆಲ್ಟರ್ ಮಾಡಿಬಿಟ್ಟು ಕಹಳೆಯನ್ನು ಮಾಡಿದ್ದಾರೆ. ಹೊರಗಡೆ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಜನ ಕೂಡ ಇದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಕೂತಿದ್ದಾರೆ ಅಲ್ಲಿ, ಯಾಕಂದ್ರೆ ಕಟ್ಟೆಗಳೆಲ್ಲ ಮಾಡಿದ್ರೆ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ. ಇಲ್ಲಿ ನೋಡಿ ಹೊರಗಡೆಯಿಂದ ನಿಮಗೆ ಕಾಫಿ ಸಿಗುತ್ತೆ, ಅಲ್ಲೂ ಕೂಡ ತಗೋಬಹುದು. ಕಾಫಿ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇರ್ತಾರೆ. ನೀವು ಕಾಫಿ ಫ್ರೆಶ್ ಆಗಿ ತಗೊಂಡು ಇಲ್ಲಿ ಕುಡಿಬೋದು. ಒಟ್ಟಿನಲ್ಲಿ ಬೇಪಾಮ ಬೆಂಗಳೂರು ಫಲಹಾರ ಮಂದಿರಕ್ಕೆ ಬಂದ್ಬಿಟ್ಟು ನೀವು ತಿಂಡಿ ತಿಂದ ನಂತರ ನೀವು ಕಾಫಿ ಕುಡಿಬೇಕಂತಂದ್ರೆ ಇಲ್ಲಿ ಕಹಳೆಯಲ್ಲಿ ಬಂದು ಕಾಫಿ ಕುಡಿಬೋದು. ಬೇಪಾಮ ಬೆಂಗಳೂರು ಫಲಹಾರ ಮಂದಿರದಲ್ಲಿ ತಿಂಡಿ ತಿಂದ ನಂತರ ಬಹಳಷ್ಟು ಜನ ಕಹಳೆಗೆ ಬಂದ್ಬಿಟ್ಟು ಕಾಫಿ ಕುಡಿತಾ ಇದ್ರು. ನಾನು ಕೂಡ ಕಾಫಿ ಕುಡಿಬೇಕು ಅಂತೇಳಿ ಕಹಳೆಯಲ್ಲಿ ಅಂದ್ರೆ ಮಾಮೂಲು ಕಾಫಿ ತಗೊಂಡೆ, 40 ರೂಪಾಯಿ ಸಿಗುತ್ತಲ್ಲ ಅದು ಕಾಫಿ. ನಾನು ಕಹಳೆ ಒಳಗಡೆ ಕೂತ್ಕೊಂಡು ಕುಡಿದೆ, ಬಹಳ ಚೆನ್ನಾಗಿತ್ತು. ನೀವು ಬಂದು ಇಲ್ಲಿ ಟ್ರೈ ಮಾಡಿ, ಹೊಸ ಹೋಟೆಲ್ ಚೆನ್ನಾಗಿದೆ. ಬಂಧುಗಳೇ ನೋಡಿದ್ರಲ್ಲ, ಇದು ಬರೋದು 10th ಮೈನ್ 4th ಬ್ಲಾಕ್ ಜಯನಗರಲ್ಲಿ ಬರುತ್ತೆ. ಹೊಸದಾಗಿ ಓಪನ್ ಆಗಿದೆ ಬೆಂಗಳೂರು ಫಲಹಾರ ಮಂದಿರ ಅಂತೇಳಿ. ಬೆಳಿಗ್ಗೆ ಇರುತ್ತೆ. ಬೆಳಿಗ್ಗೆ ಟೈಮಿಂಗ್ಸ್ ಇದು 7 to 12 o'clock ಆ್ಯಂಡ್ ಈವ್ನಿಂಗು 4 ಗಂಟೆಯಿಂದ ರಾತ್ರಿ 10 ಗಂಟೆ ಇರುತ್ತೆ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಬಾಯ್ ಬಾಯ್, ಸಿ.